ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆಭೂತೆ. ಅದ್ಯ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ಚಿಂತನಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುಮಾರಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನಾವು ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ನಾಮದ ಅರ್ಥ, ಹಿಂದಿನ ನಾಮದ ಜೊತೆಗೆ ಅದರ ಸಂಬಂಧ, ಆನಂತರ ಆ ಅಕ್ಷರದಿಂದ ಅಭಿವ್ಯಕ್ತವಾಗುವ ಮಹಿಮೆಯನ್ನು ಬೃಹತಿ ಸಹಸ್ರ ನಮಗೆ ಹೇಗೆ ಹೇಳಿಕೊಡ್ತದೆ ಅನ್ನೋದನ್ನು ಯಥಾಶಕ್ತಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಯಾಕೆ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇವೆ ಅಂತಕೊಂಡು ಶ್ರೀಮದಾಚಾರ್ಯ ಹೇಳಿದ್ದಾರೆ. ಬರೀ ಅದನ್ನೇ ಒಂದು ನಾಮದ ಬಗ್ಗೆನೇ ಒಂದು ತಿಂಗಳಾನುಗಟ್ಟಲೆ ವಿಚಾರ ಮಾಡಬಹುದು, ಅಷ್ಟು ಮಹಿಮೆ ಭಗವಂತನದಿದೆ. ಆದರೆ ಭಗವಂತನ ಮಹಿಮೆ ತಿಳಿದುಕೊಂಡು ಮನನ ಮಾಡಬೇಕಾದದ್ದು ನಮ್ಮದು ಅತ್ಯಂತ ಅವಶ್ಯಕವಾಗಿದೆ. ನಿನ್ನೆ ದಿವಸ ನಾವು ಕ್ಷೇತ್ರಜ್ಞನಾಗಿರ್ತಕ್ಕಂಥ ಭಗವಂತನ ಬಗ್ಗೆ ತಿಳಿದುಕೊಂಡಿದ್ದೆ. ಭಗವಂತ ಕ್ಷೇತ್ರಜ್ಞನಾಗಿದ್ದಾನೆ. ಹೌದು, ಸಂಪೂರ್ಣ ಜಗತ್ತನ್ನು, ಜಗತ್ತಿನಲ್ಲಿರ್ತಕ್ಕಂಥ ಜಡಚೇತನಗಳನ್ನು, ಕಾಲ, ದೇಶ, ಕಾಲ, ಗುಣ ಎಲ್ಲವನ್ನೂ ಚೆನ್ನಾಗಿ ಪೂರ್ತಿ ತಿಳಿದುಕೊಂಡವನು ಭಗವಂತ ಒಬ್ಬನೇ, ಬೇರೆ ಯಾರೂ ಅಲ್ಲ. ಪರಮಾತ್ಮನಿಗೆ ಮಾತ್ರ ಈ ಸಾಮರ್ಥ್ಯ ಇದೆ. ಮಹಾಲಕ್ಷ್ಮೀ ದೇವಿಯೂ ಕೂಡ ಭಗವಂತನ ಜೊತೆಯಲ್ಲಿ ದೇಶತಃ ಕಾಲತಃ ವ್ಯಾಪ್ತಳಾಗಿದ್ದರೂ ಕೂಡ ಗುಣತಃ ಅವನಿಗಿಂತಲೂ ಭಾಳ ಕಡಿಮೆ ಇದ್ದಾಳೆ. ನಮ್ಮ ದೃಷ್ಟಿಯಿಂದ ಮಹಾಲಕ್ಷ್ಮಿಗೆ ಅನಂತ ರೂಪಗಳಿವೆ. ಪರಮಾತ್ಮನ ದೃಷ್ಟಿಯಲ್ಲಿ ಅವಳು ಬಹಳ ಕಡಿಮೆ ಗುಣವುಳ್ಳವಳಾಗಿದ್ದಾಳೆ. ಇವತ್ತು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಭಗವಂತನ 17ನೇ ನಾಮ ಅಕ್ಷರ. ಅಕ್ಷರ ಅಂತೇಳಿ ಈ ಅಕ್ಷರ ಬರೆಯಪ್ಪ, ಅಕ್ಷರಮಾಲೆ ಅಂತ ಪುಸ್ತಕ ಇರ್ತದೆ. ಅಂದರೆ ವರ್ಣಗಳೂ ನಿತ್ಯ, ಧ್ವನಿಗಳೂ ನಿತ್ಯ. ವಿಷ್ಣು ತತ್ವ ನಿರ್ಣಯದಲ್ಲಿ ಬಂದಿರತಕ್ಕಂಥ ವರ್ಣ ನಿತ್ಯತ್ವವಾದವನ್ನು ಇಲ್ಲಿ ಅಕ್ಷರ ತೋರಿಸಿಕೊಡ್ತದೆ, ಹೆಸರೇ ತೋರಿಸಿಕೊಡ್ತದೆ. ನ ಅಕ್ಷರ ಅಕ್ಷರ ನಿತ್ಯ, ಇದು ಎಂದಿಗೂ ನಾಶವಾಗುವುದಿಲ್ಲ. ಅರ್ಥವೇದನ ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವರ್ಣ ನಿತ್ಯನೋ ಅನಿತ್ಯನೋ ಸ್ಫೋಟನೋ ಅದೋ ಇದೋ ಅಂತಕೊಂಡಂತನ್ನೋ ವಾದಗಳು ಇದರೆದುರಿಗೆ ನಿಲ್ಲೋದಿಲ್ಲ. ಭಗವಂತನಿಗೆ ಅಕ್ಷರ ಅಂತ ತಿಳ್ಕೊಂಡಂತೇಳಿ ಹೆಸರು. ಭಾಳ ಸುಲಭ ಇದೆಯಲ್ಲ. ನ ಅಕ್ಷರತೆ ಇತಿ ಅಕ್ಷರ. ಯಾವ ವ್ಯಕ್ತಿಗೆ ನಾಶವಿಲ್ಲ ಅವನು ಅಕ್ಷರ. ನಾಶವಿಲ್ಲ ಪರಮಾತ್ಮನಿಗೆ ಅಂತ ತಿಳ್ಕೊಂಡಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಆಚಾರ್ಯ ಗೊತ್ತಿದೆ ಪರಮಾತ್ಮ ಅಕ್ಷರ ಇದ್ದಾನೆ, ನಾಶ ಇಲ್ಲ ಅಂತ ಗೊತ್ತಿದೆ ಅಂತ ಗೊತ್ತಿಲ್ಲ, ನಮಗೇನೂ ಗೊತ್ತಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ಅಕ್ಷರ ನಾಶರಹಿತ ಅಂತಂದರೆ ಅವನ ಪ್ರತಿಬಿಂಬರಾದ ನಾವು ಕೂಡ ನಿತ್ಯರಿದ್ದೇವೆ. ಆದರೆ ಅದನ್ನು ಮರೆತು ಬಿಡ್ತೇವೆ. ನಾವು ಕ್ಷಣಿಕವಾಗಿರ್ತಕ್ಕಂಥ ಸುಖಕ್ಕೋಸ್ಕರ ಪ್ರಯತ್ನ ಪಡ್ತೇವೆ. ಅಯ್ಯೋ ಬಿಟ್ಟೋಯ್ತು ಕೈ, ಏನು ಬಿಟ್ಟೋಯ್ತು, ಮುಂದೆ ಜನ್ಮದಾಗ ಅನುಭವಿಸು.
ಅದರ ಮುಂದಿನ ಜನ್ಮ ಬಾಕಿ ಅದಲ್ಲ. ನೀನು ಅಕ್ಷರ, ಶರೀರ ಹೋಗಲಿ, ಹಳೆ ಶರ್ಟ್ ಹೋಯಿತು, ಹೊಸ ಶರ್ಟ್ ಬಂತು. ನಾನು ನಿತ್ಯವಾದದ್ದನ್ನು ಬಯಸಬೇಕು. ನಮ್ಮಲ್ಲಿ ನನ್ನಿಂದ ಹಿಡಿದುಕೊಂಡು ಎಷ್ಟು ಜನ ನಾವು ದಿನಾಲೂ ಇದನ್ನು ನೆನೆಸ್ತೇವೆ ಹೇಳಿ. ನನಗಂತೂ ಆಗಮ್ಮ ಯುಗಮ್ ನೆನಪು ಬರ್ತದೆ ಅಷ್ಟೆ. ನೀವು ಬರ್ತಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಪ್ರತಿ ಕ್ಷಣ ಇರಬೇಕು ನಾನು ನಿತ್ಯ. ಆದ್ದರಿಂದ ನಿತ್ಯವಾದದ್ದನ್ನು ಬಯಸಬೇಕು. ಇರ್ಲಿಕ್ಕೆ ಮನೆ ಬೇಕು, ಮನೆ ಆಯ್ತು ಸರಿ, ದೊಡ್ಡ ಮನೆ ಬೇಕು, ಇನ್ನೊಂದು 4 ರೂಮ್ ಹೆಚ್ಚಿಗೆ ಮಾಡಬೇಕು, ಅದ್ರ ಸಲುವಾಗಿ ಲೋನ್ ತೊಗೋತೀನಿ, ಅದ್ರ ಸಲುವಾಗಿ ದುಡಿತೀನಿ. ರಾಮರಾಯರೇ ಪಾಠಕ್ಕೆ ಬರ್ರಿ, ಆಚಾರ್ಯ ಟೈಮ್ ಇಲ್ಲದ ರೀ, ಲೋನ್ ತುಂಬಬೇಕು, EMI ತುಂಬಬೇಕಾಗ್ಯದ, ಅದಕ್ಕೆ ಪಾರ್ಟ್ ಟೈಮ್ ಮಾಡಬೇಕಾಗ್ಯದ. ಹೌದು, ಯಾಕೆಂದರೆ ನಾವು ದೇವರನ್ನು ನಿತ್ಯ ಅಂತ ತಿಳ್ಕೊಂಡಿಲ್ಲ, ಅವನ ಪ್ರತಿಬಿಂಬರಾದ ನಾವು ನಿತ್ಯ ಅಂತ ತಿಳ್ಕೊಂಡಿಲ್ಲ. ನಾವು ನಿತ್ಯವಾದದ್ದನ್ನು ಬಯಸಬೇಕು. ನಾನು ಮೋಕ್ಷ ಬಯಸಬೇಕು. ಭಗವಂತನಿಗೆ ಹೇಳಬೇಕು, ನನ್ನ ಪ್ರತಿಯೊಂದು ಕ್ರಿಯೆ, ನಾನು ಮಾಡುವ ಆಚಮನದಿಂದ ಬರ್ತಕ್ಕಂಥ ಪುಣ್ಯ ಇದು, ನನಗೆ ಸ್ವರ್ಗ ಬೇಕಾಗಿಲ್ಲ, ನನಗೆ ನಿನ್ನ ಅಪರೋಕ್ಷ ಜ್ಞಾನ ಬೇಕು. ನನಗೆ ಜ್ಞಾನದಿಂದ ಬರ್ತಕ್ಕಂಥ ಭಕ್ತಿ ಮೋಕ್ಷಗಳು ಬೇಕು. ಆ ಮೋಕ್ಷವೂ ಕೂಡ ಸುಖಕ್ಕಲ್ಲ, ನಿನ್ನ ದರ್ಶನಕ್ಕೋಸ್ಕರ. ಹೇಳಿ, ನಾವು ಪರಮಾತ್ಮನ ಅಕ್ಷರ ಅಂತ ತಿಳಿದುಕೊಂಡಿದ್ದೇವೆಯಾ? ಇಲ್ಲಲ್ಲ. ಈ ಅಕ್ಷರದ ಮಹಿಮೆಯನ್ನು ಬೃಹತಿಶಾಸ್ತ್ರ ಇನ್ನೊಂದು ರೂಪದಿಂದ ತಿಳಿಸಿಕೊಡ್ತಾರೆ. ನಿತದ್ದಧಿಷೆ ಅವರಂ ಪರಂಚ ನದಂ ಓದತೀನಾಂ ಯಸ್ಮಿನ್ನಾ ವಿತತಾವಸ ದುರೋಣೆ ನದಂ ಯೋ ಯುವತೀನೋಂ. ನಮ್ಮ ವಿದ್ಯಾರ್ಥಿಗಳಿಗೆ ಭಯಪಟ್ಟ ಬರ್ತದೆ, ಹೇಳಪ್ಪ. ನಿದಂ ತದ್ದಧಿಷೆ ವರಂ ಜೋರು. ಯಸ್ಮಿನ್ನಾ ಈಗ ನಾವು 7ನೇ ಸಲ ಅಧಿಕ ಮಾಸದಲ್ಲಿ ಪ್ರತಿ ದಿವಸ ಬೃಹತಿ ಸಹಸ್ರ ಮಾಡ್ತಾ ಇದ್ದೇವೆ. ನಮ್ಮ ಶಿಷ್ಯರು ಈ ಸಲ ಬಾಯ್ಪಾಠ ಮಾಡಿದ್ದಾರೆ. ಅರ್ಥ ಇನ್ನೂ ಸಣ್ಣವರಿದ್ದಾರೆ, ತಿಳ್ಕೊಳ್ತಾರೆ. ಆದರೆ ಬೃಹತಿ ಶಾಸ್ತ್ರ ಹೇಳ್ತದೆ, ನಿತದ್ ದಧಿಷೆ ಅವರಂ ಪರಂಚ ನದಮ್ಮ ಓದತೇನ ಯಸ್ಮಿನ್ನಾ ವಿತಾವಸ ದುರೋಣೆ ನದಂ ಯೋ ಯುವತೇನು. ಬೃಹತಿ ಶಾಸ್ತ್ರ ಹೇಳ್ತದೆ, ವಿಚಿತ್ರ ಇದೆ. ಪರಮಾತ್ಮ ನಮಗೆ ಈಗ ಕೊಟ್ಟಿರ್ತಕ್ಕಂಥ ಮನೆ ಮಾತ್ರ ನಶ್ವರ, ದುರೋಣೆ. ಈಗ ಯಾವ ನಮ್ಮ ಮನೆಯಲ್ಲಿ ಇಟ್ಟಾನ ಅಂದರೆ ಈ ಮನುಷ್ಯ ಶರೀರದಲ್ಲಿ ಇಟ್ಟಾನ, ಇದು ನಶ್ವರ. ನಶ್ವರ ಆದರೆ ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡಬೇಡಿ, ಹುಚ್ಚಪ್ಪಗಳಿರ ಅಂತ ತಿಳ್ಕೊಂಡಂತೇಳಿ ತಿಳಿಸೋದಕ್ಕೋಸ್ಕರ ಹೇಳ್ತಾರೆ. ಆದರೆ ಈ ನಶ್ವರವಾದ ಶರೀರದಲ್ಲಿ ಭಗವಂತ ಇಂಥ ಒಂದು ಶಕ್ತಿಯನ್ನು ಇಟ್ಟಿದ್ದಾನಲ್ಲ, ನೀನು ಕೆಟ್ಟ ಕೆಲಸನ ಮಾಡ್ಬೋದು, ಶಾಶ್ವತವಾದ ಮೋಕ್ಷಕ್ಕೋಸ್ಕರ ಸಾಧನೆಯನ್ನು ಮಾಡ್ಬೋದು. ಪರಂ ಅವರಂಚ, ಅವರಂ ನಿಕೃಷ್ಟವಾಗಿರ್ತಕ್ಕಂತಹ ಲೌಕಿಕ ಸುಖಭೋಗಗಳು ಯಾವುದು ಒಂದು ದಿವಸ ಬಿಟ್ಟು ಹೋಗ್ತದೆ, ಅದನ್ನು ನೀನು ಸಾಧನೆ ಮಾಡಬಹುದು. ಅಥವಾ ಪರಂ ಉತ್ಕೃಷ್ಟವಾದ ಮೋಕ್ಷ ಅಂತಕ್ಕಂಥ ಪುರುಷಾರ್ಥವನ್ನು ಕೂಡ ನೀನು ಪಡೆಯಬಹುದು. ಧರ್ಮಾರ್ಥ ಕಾಮಗಳನ್ನು ಪಡೆಯಬಹುದು, ಮೋಕ್ಷವನ್ನು ಕೂಡ ಪಡೆಯಬಹುದು.
ದುರೋಣೆ ಅವರಂ ವಾ ಪರಂ ಆವಿಥ. ಆದರೆ ಪರಮಾತ್ಮ ನಶ್ವರ ಅಂತ ತಿಳ್ಕೊಂಡಂತೇಳಿ ಈ ಮನೆಯನ್ನು ತಿರಸ್ಕಾರ ಮಾಡೋಣ ತಿಳ್ಕೊಂಡಿದ್ದೇನು? ಇಲ್ಲ. ಈ ಮನೆಗೆ ಇಂತಿಷ್ಟು ವರ್ಷ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಸ್ಟ್ರಕ್ಚರಲ್ ಇಂಜಿನಿಯರ್. ಅವ್ನು ಹೇಳ್ತಾನೆ, ನೋಡಪ್ಪ ಈ ಶರೀರ ಕೊಟ್ಟಿನಿ, ಇಷ್ಟು ವರ್ಷ ನೀನು ಶರೀರದೊಳಗೆ ನಾನು ಇಡ್ತೀನಿ ಅಂತ ತಿಳ್ಕೊಂಡಂತೇಳಿ. ಆದರೆ ಈ ನಶ್ವರವಾಗಿದ್ದರೂ ಪರಮಾತ್ಮ ತತ್ ಈ ನಶ್ವರವಾದ ನಮ್ಮ ಶರೀರ ಅಂತನ್ನೋ ಮನೆಯನ್ನು ಅವಸ ನಿದಧಿಷೆ ರಕ್ಷಣೆ ಮಾಡ್ತಾ ಇದ್ರೊಳಗೆ ಬಂದು ಕೂತ್ಕೊಂಡನು. ಇದ್ರೊಳಗೆ ಬಂದು ಕೂತ್ಕೊಂಡು, ಹೌದು. ಯಾಕೆ ಈ ಕಾಣತಕ್ಕಂಥ ಅನಿರುದ್ಧ ಶರೀರ ಅಂತೇನದ, ಇದರೊಳಗೊಂದು ಸೂಕ್ಷ್ಮ ಶರೀರದ, ಸ್ಥೂಲ ಶರೀರದೊಳಗೆ ಅನಿರುದ್ಧ ಶರೀರದ, ಅದರ ಒಳಗೆ ಲಿಂಗ ಶರೀರದ, ಆ ಲಿಂಗ ಶರೀರದೊಳಗೆ ಸ್ವರೂಪ ಶರೀರದ, ಆ ಸ್ವರೂಪ ಶರೀರದೊಳಗೆ ಪರಮಾತ್ಮ ಬಿಂಬರೂಪದಿಂದ ನಿತ್ಯ ಸನ್ನಿಹಿತನಾಗಿದ್ದಾನೆ. ಹೇಗೆ ದ್ರೌಪದಿಯ ವಸ್ತ್ರಾಹರಣ ಕಾಲದಲ್ಲಿ ಪರಮಾತ್ಮ 1, 2, 3, 4, 5 ಸಾವಿರ ಸೀರೆಗಳನ್ನು ಕೊಟ್ಟ, ನಮಗೆ ತಗೋ ಸ್ವರೂಪ ಶರೀರ ನಾ ಕೊಟ್ಟದ್ದಲ್ಲಪ್ಪ ಮೊದಲಿಂದದ್ದು. ಆದರೆ ಅದರ ಮೇಲೆ ಲಿಂಗ ಶರೀರ ಅಂತ ಅನ್ನೋದೊಂದು ಆವರಣ ಕೊಟ್ಟೇನೆ, ಅದರ ಮೇಲೆ ಅನಿರುದ್ಧ ಶರೀರ ಅಂತ ತಿಳ್ಕೊಂಡಂಥ ಆವರಣ ಕೊಟ್ಟೇನೆ, ಅದರ ಮೇಲೆ ಸ್ಥೂಲ ಶರೀರ ಅಂತ ಆವರಣ ಕೊಟ್ಟೇನೆ. ಈ ಸ್ಥೂಲ ಶರೀರ ಇಲ್ಲೇ ಸುಟ್ಟು ಹೋಗ್ತದೆ, ಇಲ್ಲೇ ಖಲಾಸ ಆಗ್ತದೆ. ಆದರೆ ಈ ಶರೀರ ನಷ್ಟಾದ 10 ದಿವಸದೊಳಗೆ ನಿನಗೆ ಮ್ಯಾಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಇನ್ನೊಂದು ಶರೀರ ಕೊಡ್ತೇನೆ. ಆ ಶರೀರಕ್ಕೆ ಹಸ್ತ ಶರೀರ ಅಂತ ತಿಳ್ಕೊಂಡಂಥ ಹೆಸರು, ಆ ಶರೀರಕ್ಕೆ ಭೋಗ ಶರೀರ ಅಂತ ತಿಳ್ಕೊಂಡಂಥ ಹೆಸರು, ಯಾತನಾ ಶರೀರ ಅಂತ ಇನ್ನೊಂದು ಹೆಸರು, ಒಂದು ವೇಳೆ ನಾವು ಪಾಪ ಮಾಡಿದ್ರೆ. ಆದರೆ ಈ ಶರೀರದೊಳಗೆ ಪರಮಾತ್ಮ ಒಳಗೆ ಪ್ರವೇಶ ಮಾಡಿ, ಒಳಗಿದ್ದೀನಪ್ಪ ನಾನು, ನೋಡು ನನ್ನ ಕಡೆ ನೋಡಲ್ಲ, ಸ್ವಲ್ಪ ಆದರೂ ನೋಡು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳ್ತಾ ಇಲ್ಲಿ ವಾಸ ಮಾಡೋಣ. ಈ ಶರೀರ ನಶ್ವರವಾಗಿದ್ದರೂ ಕೂಡ ಅಕ್ಷರನಾದ ಪರಮಾತ್ಮ ಇಲ್ಲಿ ವಾಸ ಮಾಡಿದ್ದಾನೆ. ಯಾಕೆ ಗೊತ್ತಾ? ನದಂ ಯೋ ಯುವತೀನಾಂ ನದಂ ಓದತೀನಾಂ ಓದತೀನಾಂ ವೇದಗಳ ಶಾಸ್ತ್ರಗಳ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರು ಈ ಶರೀರದಲ್ಲಿ ವಾಸ ಮಾಡಿದ್ದಾರೆ. ಈ ಶರೀರದಲ್ಲಿ ವಾಯುದೇವರು ಎಲ್ಲಿ ಬಂದರು? ಸ್ವರೂಪ ಶರೀರ, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ. ವಾಯುದೇವರು ಎಲ್ಲಿ ಬಂದರು? ವಾಯುದೇವರು ಇಲ್ಲದೆ ದೇವರು ಬರಂಗೇ ಇಲ್ಲ. ನಮ್ಮ ಶರೀರದಲ್ಲಿ ವಾಯುದೇವರನ್ನಿಟ್ಟು ಅಲ್ಲಿ ಪರಮಾತ್ಮ ಕೂತಾನ ಬಿಂಬಮೂರ್ತಿಯಾಗಿ. ಆ ಬಿಂಬಮೂರ್ತಿಯ ಪಾದದಲ್ಲಿ ವಾಯುದೇವರು ಸನ್ನಿಹಿತರಾಗಿದ್ದಾರೆ. ವಾಯುದೇವರು ಬರ್ತಾರೆ ಅಂತೇಳಿ ದೇವರು ಬರ್ತಾನೆ, ವಾಯುದೇವರು ಹೊರಟ್ರೆ ದೇವರು ಹೊರಟು ಬಿಡ್ತಾನೆ. ಅದಕ್ಕೆ ನದಂ ಓದತೀನಾಂ ನದಂ, ವೇದಗಳಿಗೆ ಸ್ವಾಮಿಯಾಗಿರ್ತಕ್ಕಂಥ ವಾಯುದೇವರು ನಿಮಗೂ ಸ್ವಾಮಿಯಾಗಿದ್ದಾರೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ನನ್ನ ಶರೀರದೊಳಗಿದ್ದಾನೆ. ನನ್ನ ಸಲುವಾಗಿದ್ದಾನೆ ಅಂತ ತಿಳ್ಕೊಳ್ಬೇಡ್ರಿ, ವಾಯುದೇವರು ಇದ್ದಾರೆ ಅಂತ ಬಂದಾನ. ಅದಕ್ಕೆ ವಾಯುದೇವರನ್ನು ಮರೀಲಿಕ್ಕಿಲ್ಲ. ಭಾಳ ಜನ ಕೇಳ್ತಾರೆ, ಬರೀ ಕೃಷ್ಣಾರ್ಪಣನ್ರಿ, ನಡುವ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತ ಅಂತ ಯಾಕೆ ತರ್ತೀರಿ? ಯಾಕೆ ತರ್ತೀವಿ ಅಂತಂದರೆ
ಅವನನ್ನು ತರದೇ ಇದ್ದರೆ ದೇವ್ರು ತೊಗೊಂಬಂಗೆ ಇಲ್ಲ, ದೇವ್ರು ಮುಟ್ಟಂಗೆ ಇಲ್ಲ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತನ್ನುವ ಮನೆಗೆ ಹೋದ್ಮೇಲೆ ಅಲ್ಲಿ ಒಳಗಿರ್ತಕ್ಕಂಥ ದೇವರಿಗೆ ಲೆಟರ್ ಮುಟ್ತದೆ, ಅಲ್ಲಿ ತನಕ ಮುಟ್ಟೋದೇ ಇಲ್ಲ. ಆದ್ದರಿಂದಾಗಿ ಪರಮಾತ್ಮ ಎಲ್ಲಿದ್ದು ಕ್ಷರವಾದ ಈ ಶರೀರದಲ್ಲಿದ್ದು, ನಶ್ವರವಾದ ಈ ಶರೀರದಲ್ಲಿದ್ದು, ನನ್ನ ಕಡೆಯಿಂದ ಉತ್ತಮ ಯೋಗ್ಯತೆಯಿಂದ ಪರಮಾತ್ಮನ ಆ ಸಂದೇಶವನ್ನು, ಪರಮಾತ್ಮನ ಆ ಪ್ರೇರಣೆಯನ್ನು ಅರ್ಥ ಮಾಡಿಕೊಂಡು ನಾನು ಸರಿಯಾದ ದಾರಿಗೆ ಹೋದರೆ ಪರಮಾತ್ಮ ಆ ಕಡೆಗೇ ಪ್ರೇರಣೆ ಮಾಡ್ತಿರ್ತಾನೆ. ನಾನು ಪುಸ್ತಕ ಬರಿತಾ ಕೂತ್ಕೊಂಡ್ರೆ 2-3 ತಾಸಾದರೂ ಗೊತ್ತಾಗಂಗಿಲ್ಲ, ದೇವರು ಆ ಕಡೆ ಪ್ರೇರಣೆ ಮಾಡ್ತಿರ್ತಾನೆ. ಅದೇ ಒಂದು ಸ್ವಲ್ಪ ಊಟ ಆದಮೇಲೆ ನೋಡೋಣಪ್ಪ, ಸ್ವಲ್ಪ ಟಿ ವಿ ನೋಡೋಣ ಅಂತಂದ್ರೆ ಇನ್ನೊಂದು ಸ್ವಲ್ಪ ಅಂತ ಅಲ್ಲೂ ತಾಸು 1.5 ತಾಸು ಆ ಕಡೆ ಹೋದ್ರೆ ಆ ಕಡೆಗೆ ದಪ್ತಾನೆ, ಈ ಕಡೆ ಹೋದ್ರೆ ಈ ಕಡೆ ದಪ್ತಾನೆ. ಈ ಪರಮಾತ್ಮ ಒಮ್ಮೆ ನಿಯಮ ಮಾಡಿಬಿಟ್ಟ, ನೀ ಯಾವ ಕಡೆಗೆ ಪ್ರಯತ್ನಶೀಲನಾಗ್ತಿ ಆ ಕಡೆಗೆ ನಿನ್ನನ್ನು ಪ್ರೇರಿಸ್ತೇನೆ. ಆದರೆ ಪರಮಾತ್ಮನ ವೈಶಿಷ್ಟ್ಯ ಏನು? ನಶ್ವರವಾದ ಶರೀರದಲ್ಲಿಯೂ ಕೂಡ ಅನಶ್ವರನಾಗಿರ್ತಕ್ಕಂಥ ಅಕ್ಷರನಾಗಿರ್ತಕ್ಕಂಥ ಪರಮಾತ್ಮ ಈ ಶರೀರದಲ್ಲಿದ್ದು ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆದರೆ ಈ ನಶ್ವರ ಶರೀರ ಭೋಗಕ್ಕೋಸ್ಕರ ಕೊಟ್ಟಿಲ್ಲ. ಸ್ವರ್ಗ ಅಥವಾ ನರಕದಲ್ಲಿ ಭೋಗ ಮಾಡ್ತಕ್ಕಂಥ ಭೋಗ ಶರೀರ ಬೇರೆ ಇದೆ. ಇದು ಸಾಧನ ಶರೀರ. ಸಾಧನ ಶರೀರ ನೀ ಕೊಟ್ಟದ್ದು ಅಂಥೇಳಿ ಜಗನ್ನಾಥದಾಸರು, ಪ್ರಾಣೇಶ್ ದಾಸರು ಇದನ್ನು ವರ್ಣನೆ ಮಾಡ್ತಾರೆ. ನೀ ಕೊಟ್ಟದ್ದು ಪರಮಾತ್ಮ. ಇಂಥ ಪರಮೋಪಕಾರಿ ಪರಮಾತ್ಮ ಅಕ್ಷರನಾಗಿಯೂ ನಶ್ವರವಾಗಿರ್ತಕ್ಕಂಥ ಅನಕ್ಷರವಾಗಿರ್ತಕ್ಕಂಥ ಈ ಶರೀರದಲ್ಲಿ ಬಂದು ಸನ್ನಿಹಿತನಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಒಳ್ಳೆ ದಾರಿ ಹೋಗಪ್ಪ, ನನ್ನ ದಾರಿಗೆ ಬಾರೋ, ಕರ್ಕೊಂಡು ಹೋಗ್ತೇನೆ ಅಂತವನು ಒಂದು ದಾರಿಯನ್ನು ತೋರಿಸ್ಕೊಡ್ತಾನೆ. ಹೋಗ್ಲಿಪ್ಪ, ಹಿಂದಿನದು ಕ್ಷೇತ್ರಜ್ಞ ನಂತರ ಅಕ್ಷರ ಯಾಕೆ? ಹೌದು, ಪರಮಾತ್ಮ ಸರ್ವಜ್ಞ, ನಾಳೆ ಹೋಗ್ಬಿಟ್ಟ ಅಂದ್ರೆ ಗತಿ ಏನು ಅನ್ನೋ ಸಂಶಯ ಬೇಡಪ್ಪ. ಇವನು ಅಕ್ಷರನಾಗಿದ್ದಾನೆ, ಶಾಶ್ವತನಾಗಿದ್ದಾನೆ ಅನ್ನೋದನ್ನು ತೋರಿಸ್ತಾ ಇದೆ. ನಿತತ್ ದಧಿಷೆ ಅವರಂ ಪರಂಚ ನದಂ ಓದತೀನಾಂ ಯಸ್ಮಿನ್ನಾವಿತಾವಸ ದುರೋಣೆ ನದಂ ಯೋ ಯುವತೀನೋಂ. 2ನೇ ಲೈನಲ್ಲಿ ಬಂದಿರತಕ್ಕಂಥ ದುರೋಣ ಅಂದ್ರೆ ಮನೆ, ದುರೋಣೆ ಅಂತಿಕೊಂಡಂತಂದರೆ ಯಾವ ಮನೆಯಲ್ಲಿ, ಯಾವ ಈ ನಶ್ವರ ಶರೀರದಲ್ಲಿ ಇದ್ದು ಜೀವನು ಅವರಂ ಅತ್ಯಂತ ನಶ್ವರ ಕೆಟ್ಟ ಕೆಲಸನೂ ಮಾಡ್ಬೋದು. ಊಟ ಮಾಡ್ಕೊಂಡು ತಿಂದು ಮಜಾ ಮಾಡಿ ಏನು ಸಾಧನೆ ಮಾಡಲಾರ್ದು ಹೊರಟೋಗ್ಬೋದು. ಇಲ್ಲ, ಪರಂಬ ಅದ್ಭುತವಾಗಿರ್ತಕ್ಕಂಥ ಸಾಧನ ಶರೀರವನ್ನು ಸರಿಯಾಗಿ ಉಪಯೋಗಿಸಿ ಅದರ ಪ್ರತಿಯೊಂದು ಕ್ಷಣವನ್ನೂ ಕೂಡ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸಾಧನೆಗೊಳಿಸಿ ಶಾಶ್ವತವಾದ ದಾರಿಗೆ ಹೋಗಲಿಕ್ಕೂ ಸಾಧ್ಯತೆ ಇದೆ. ಎರಡೂ ರೀತಿಯಾಗಿರ್ತಕ್ಕಂಥ ಮಾರ್ಗವನ್ನು ಈ ಶರೀರಕ್ಕೆ ಇಟ್ಟಿದ್ದಾನೆ ಪರಮಾತ್ಮ. ನಾನು ಅಕ್ಷರ, ನಾನ್ಯಾಕೆ ಈ ನಶ್ವರ ಶರೀರದಲ್ಲೂ ಕೂಡಲಿ ಅನ್ನಲಿಲ್ಲ. ಭಗವಂತನ ಕೃಪೆ ನೋಡಿಕೊಳ್ಳಿ. ವೈಕುಂಠ, ಲಕ್ಷ್ಮ್ಯಾತ್ಮಕವಾದಂಥ ವೈಕುಂಠ, ಮಹಾಲಕ್ಷ್ಮಿನೇ ವೈಕುಂಠ ಆಗ್ಯಾಳ. ಅಂಥ ಸ್ಥಾನದಲ್ಲಿ ಬಿಟ್ಟಂದಲ್ಲಿ ಬಿಟ್ಟಿಲ್ಲ. ಅಲ್ಲ, ಒಂದು ರೂಪದಿಂದ ಇದ್ದಾನೆ, ಇನ್ನೊಂದು ರೂಪದಿಂದ ನಮ್ಮಲ್ಲಿ ಇರ್ಲಿಕ್ಕೆ ಬಂದಾನೆ. ಎಷ್ಟು ಕರುಣಾ ಸಮುದ್ರ ಹೇಳ್ರಿ. ಅವನ ಮುಂದೆ ನಾವು ಏನು? ಆ ಅಕ್ಷರ ಈ ಕ್ಷರದಲ್ಲಿ ಇದ್ದು ಆ ಅಕ್ಷರ ನಮಗೆ ಅಕ್ಷರದ ಕಡೆಗೆ ಪ್ರೇರಣೆ ಮಾಡ್ತಾನೆ. ಅವನೂ ನಿತ್ಯ, ಅವನ ಪ್ರತಿಬಿಂಬರಾದ ನಾವು ನಿತ್ಯ. ಆದ್ದರಿಂದಾಗಿ ನಿಶ್ಚಿಂತವಾಗಿ ಸಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ.
ಭಾಳ ಜನದ ಆಚಾರ ಲೇಟ್ ಆಯಿತು ನಾವು ಚಾಲೂ ಮಾಡಿ, ಈ ಕಡೆಗೆ ಮೋಕ್ಷವೂ ಸಿಗಂಗಿಲ್ಲ, ಈ ಕಡೆಗೆ ಉಪವಾಸ ವನವಾಸ ಪಾಠ ಗೀಟ ಅಂಥೇಳಿ ಸುಖನೂ ಪಡೋಂಗಿಲ್ಲ ಅನ್ಬೇಡ್ರಿ. ಇದಕ್ಕಿಂತ ಮೊದಲೇ ಬಂದಿದೆ ಅವ್ಯಯಾಯ ನಮಃ ಅಂತನ ಸಂದರ್ಭದಲ್ಲಿ ಜ್ಞಾನದ ರೂಪದಿಂದ ಪರಮಾತ್ಮ ನಮ್ಮನ್ನು ಎಲ್ಲ ನಿತ್ಯವಾಗಿ ಆ ಜ್ಞಾನವನ್ನು ಕ್ರಮವಾಗಿ ಕೊಡ್ತಾ ಹೋಗ್ತಾನೆ. ಹಿಂದಿನ ಜನ್ಮದ ಜ್ಞಾನವನ್ನು ತಿರುಗಿ ಕೊಡ್ತಾನೆ ಪರಮಾತ್ಮ. ಆ ಭಗವಂತನ ಒಂದು ಅದಕ್ಕೋಸ್ಕರ ಮುಕ್ತಾನಾಂ ಪತೇ ನಮಃ ಇತ್ಯಾದಿಗಳಲ್ಲಿ ಈ ವಿಚಾರವನ್ನು ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದಾಗಿ ಅಕ್ಷರಾಯ ನಮಃ ಅಂತ ಇರೋದಕ್ಕೋಸ್ಕರ ಇರತಕ್ಕಂತಹ ಈ ಮಂತ್ರದಲ್ಲಿ ದುರೋಣೆ ಈ ನಶ್ವರವಾದ ಶರೀರದಲ್ಲಿ ಅವರಂ ನಿಕೃಷ್ಟ ಕರ್ಮವನ್ನು ನಾವು ಮಾಡಬಹುದು, ಅಯೋಗ್ಯ ಕರ್ಮವನ್ನು ನಾವು ಮಾಡಬಹುದು, ಅಥವಾ ಪರಂ ಅತಿ ಉತ್ತಮವಾದ ಮೋಕ್ಷದಾಯಕವಾದ ಕರ್ಮಗಳನ್ನು ಮಾಡಬಹುದು. ಆವಿಥ ಈ ರೀತಿಯಾಗಿರ್ತಕ್ಕಂಥ ಲಾಭವನ್ನು ಈ ಶರೀರದಿಂದ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಯಾಕೆ? ತತ್ ಅವಸ ನಿದದಿಷ್ಟೆ. ಇಂಥ ನಶ್ವರವಾದ ಈ ಶರೀರದಲ್ಲಿಯೂ ಕೂಡ ಪರಮಾತ್ಮ ಬಂದು ರಕ್ಷಣೆ ಮಾಡ್ತಾ ನಿತ್ಯದಲ್ಲಿಯೂ ಸನ್ನಿಹಿತನಾಗಿದ್ದಾನೆ. ನಿದದಿಷ್ಟೇ ಗಟ್ಟಿಯಾಗಿ ಕೂತ್ಕೊಂಡಿದ್ದಾನೆ. ನದಂ ಯೋ ಯುವತಿ ನಾಂ ಅಷ್ಟೇ ಅಲ್ಲ, ವಾಯುದೇವರಂಥ ಗುರುನ್ ಕೊಟ್ಟಾನ, ಮಧ್ವಾಚಾರ್ಯಂಥ ಗುರುನ್ ಕೊಟ್ಟಾನ ಪರಮಾತ್ಮ. ಆದ್ದರಿಂದಾಗಿ ಅವನು ಅನಶ್ವರನಾಗಿದ್ದಾನೆ. ಇಂತಹ ಪರಮಾತ್ಮ ನಶ್ವರವಾದ ಶರೀರದಲ್ಲಿದ್ದರೂ ಅನಶ್ವರನಾಗಿ, ಕ್ಷರವಾದ ಶರೀರದಲ್ಲಿದ್ದರೂ ಅಕ್ಷರನಾಗಿ ನಮಗೆ ಪರಮೋಪಕಾರ ಮಾಡ್ತಾ ಇದ್ದಾನೆ. ಅವನ ಉಪಕಾರ ಸ್ಮರಿಸೋದು ಬೇಡನೋ ಅಂತ ನಾವು ಮಾತನ್ನು ನಾವು ಈ ಅಕ್ಷರಾಯ ನಮಃ ಸಂಬಂಧಿತ ಬೃಹತೀಶಾಸ್ತ್ರದ ಮಂತ್ರದಲ್ಲಿ ತಿಳಿದುಕೊಳ್ತೇವೆ. ಇನ್ನು ಭಗವಂತನ 18ನೇ ಮಂತ್ರ ಯೋಗಾಯ ನಮಃ. ಆತಪ ಅವನು ನಿತ್ಯ, ಅವನ ಹೆಂಡತಿ ನಿತ್ಯ, ನಾವು ನಿತ್ಯ. ಆದರೆ ನಮಗೆ ಪರಮಾತ್ಮ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೇನು? ಇಲ್ಲಿ ರಕ್ಷಣೆ ಮಾಡಿ ಸತ್ಕರ್ಮ ಮಾಡಿಸ್ತಾನೆ ಅಂತ ಇಷ್ಟು ಹೇಳಿದ್ರಿ. ಆದರೆ ಪರಮಾತ್ಮ ನಮ್ಮನ್ನು ತನ್ನ ಕಡೆ ಕರ್ಕೊಂಡು ಹೋಗ್ತಾನೇನು ಅಂತನ್ನೋ ಪ್ರಶ್ನೆ ಇದ್ದಾಗ ಪರಮಾತ್ಮ ಹೇಳ್ತಾನೆ, ನಾನು ಗಂಡ ಹೃದಯ, ನಾನು ಅಪ್ಪ. ಕೆಲವು ಸಲ ನಾನು ನಿಮ್ಮನ್ನು ಅಲಕ್ಷ್ಯ ಮಾಡಬಹುದು ಅಂತ ಕಲ್ಪನೆ ಮಾಡೋದಿಲ್ಲ, ನಾನು ಕಲ್ಪನೆ ಮಾಡಿಕೊಡ್ರಿ. ಆದರೆ ನಿಮ್ಮ ತಾಯಂದ್ರೆ ಬಿಡಬೇಕಲ್ಲ ನನಗೆ. ಈ ಶರೀರದಲ್ಲಿ ನನ್ನ ಜೊತೆಗೆ ಇಬ್ಬರು ತಾಯಂದ್ರನ್ನಿಟ್ಟೇನೋ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಪರಮಾತ್ಮ ಈ ಮನೆಯಲ್ಲಿ ಲಕ್ಷ್ಮೀದೇವಿ ಸರಸ್ವತಿಯನ್ನು ಇಟ್ಟು ಆ ತಾಯಂದರು ಕರುಣೆಯಿಂದ, ತಾಯಿ ಕರುಳ ಪುರುಷರಿಗೆ ಬರೋದಿಲ್ಲಲ್ಲ, ಪರಮಾತ್ಮನಿಗೆ ಬರ್ತದೆ. ಪರಮಾತ್ಮ ತ್ವಮೇವ ಮಾತಾತಿ ಪಿತಾ ತ್ವಮೇವ. ಅದು ಜಗತ್ತಿನ ಉದಾಹರಣೆ ಹೇಳ್ತಾ ಇದ್ದಾನೆ. ನಿಮ್ಮಲ್ಲಿ ಸರಸ್ವತಿ ಲಕ್ಷ್ಮಿಯರನ್ನಿಟ್ಟೀನಿ. ಅವ್ರು ನನಗೆ ಹೇಳ್ತಾರೆ, ಈ ವ್ಯಕ್ತಿನ ಉದ್ಧಾರ ಮಾಡ್ಬೇಕು ನೀನು ಪರಮಾತ್ಮ. ಯಾಕೆಂದರೆ ಹೆಂಡತಿ ಮತ್ತು ಕೇಳಿದವನು ಯಾರಿದ್ದಾರೆ ಜಗತ್ತಿನೊಳಗೆ? ಎಲ್ಲರೂ ಹೇಳ್ಕೊತಾರೆ, ನಾ ಗಂಡ ನಂದೇ ನಡಿಬೇಕು ಅಂತ ಹೇಳ್ಕೊಂಡಂತಾಳೆ. ಆದರೆ ತಿಳಿಯೋದು ಹೆಂಡತಿ ಮಾತು ಕೇಳ್ತಾನೇ ಇರ್ತಾನೆ. ಹಾಗಾದ್ರೆ ಆಚಾರ್ಯ ಕೇಳಬಾರ್ದೇನು? ಕೇಳಬೇಕು. ಹೆಂಡತಿಯ ಮಾತನ್ನು ಗಂಡನೂ ಕೇಳಬೇಕು, ಗಂಡನ ಮಾತನ್ನು ಹೆಂಡತಿನೂ ಕೇಳಬೇಕು, ಮಕ್ಕಳ ಮಾತನ್ನು ತಂದೆ ತಾಯಿಗಳು ಕೇಳಬೇಕು, ತಂದೆ ತಾಯಿಗಳ ಮಾತನ್ನು ಮಕ್ಕಳು ಕೇಳಬೇಕು, ಅತ್ತೆ ಮಾವಂದರ ಮಾತನ್ನು ಸೊಸೆಯೂ ಕೇಳಬೇಕು, ಸೊಸೆಯ ಮಾತನ್ನು ಅತ್ತೆ ಮಾವಂದರು ಕೇಳಬೇಕು.
ಹಿರಿಯರ ಮಾತನ್ನು ಸಣ್ಣ ಸಣ್ಣ ಮಕ್ಕಳು ಕೇಳಬೇಕು, ಅವರ ಮಾತಿನಲ್ಲಿದ್ದ ಸ್ವಾರಸ್ಯವನ್ನು ದೊಡ್ಡವರು ತಿಳಿದುಕೊಳ್ಬೇಕು. ಈ ಪರಸ್ಪರ ಸಂವಾದ ಅಂತ ತಗೊಂಡಂತೇನದ, ಈ ಸಂವಾದದಿಂದ ಮನೆ ಲಕ್ಷ್ಮೀ ನಿವಾಸದಂತೆ ಸುಖಮಯವಾಗ್ತದೆ. ಪರಮಾತ್ಮ ನೀನು ವಿದ್ಯೆಯನ್ನು ಕೊಡ್ತೀರಿ, ಸಂಪತ್ತಿಯನ್ನು ಕೊಡ್ತೀರಿ. ಎಲೆ ಪರಮಾತ್ಮನೇ, ಜಿಗತ್ನು ಜ್ಞಾನ ಮತ್ತು ಸಂಪತ್ತಿ ಕೊಡುವುದಕ್ಕೋಸ್ಕರ ಯಾವಾಗಲೂ ವೇಗವಾದ ಗಮನವುಳ್ಳವರು. ಜಿಗತ್ನು ಅಂತಂದರೆ ಗಮಧಾತುವಿಂದ ಜಗತ್ನು ಅಂತ ಬಂದಿದೆ. ಯಾವಾಗಲೂ ಗತ್ಯರ್ಥ ತೇತೆ ಜ್ಞಾನಾರ್ಥ, ನಮಗೆ ಜ್ಞಾನ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಬಹಳ ಕರುಣೆಯಿಂದ ಪರಮಾತ್ಮನಿಗೆ ಹೇಳಿ ನಮ್ಮ ದೇಹದಲ್ಲಿ ಬಂದು ಕೂತ್ಕೊಂಡಿರ್ತಕ್ಕಂಥವ್ರು ಅವ್ರು ಯಾರು? ಆ ಮಾತರ ಅಂದರೆ ವೈದ್ಯಕೀಯದಲ್ಲಿ ಮಾತರು ಅಂತ ಅರ್ಥ. ಜಗತ್ತಿನ ತಂದೆ ತಾಯಿಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಲಕ್ಷ್ಮೀ ಸರಸ್ವತಿಯರು. ಒಬ್ಬಳು ಸರ್ವೋತ್ತಮನ ಹೆಂಡತಿ, ಇನ್ನೊಬ್ಬಳು ಜೀವೋತ್ತಮನ ಹೆಂಡತಿ. ಇವರಿಬ್ಬರನ್ನು ದುರೋಣೆ ಭಕ್ತರ ಮನೆಯಲ್ಲಿ, ಭಕ್ತರ ಮನಸ್ಸಿನಲ್ಲಿ, ಭಕ್ತರ ಮನಸ್ಸು ಅಂತನೂ ಮನೆಯಲ್ಲಿ ಆಸ್ಥಾಪಯಸೆ ತಂದು ಇಬ್ಬರಿಗೂ ಸಂಬಂಧ ಮಾಡಿಬಿಡ್ತಾನೆ. ಇವ್ರು ನಿನ್ನ ಮಕ್ಕಳು, ನೀ ಅವ್ವ ನೋಡ್ಕೊ ಅಂತ ತಗೊಳತ್ತೆ, ನಿನ್ನ ತಾಯಿ ಈ ಮಕ್ಕಳನ್ನು ನೋಡ್ಕೊ. ಆದ್ದರಿಂದಾಗಿ ಪ್ರತಿಯೊಬ್ಬರ ಶರೀರದಲ್ಲಿ ಲಕ್ಷ್ಮೀ ಸರಸ್ವತಿಯರ ಸನ್ನಿಧಾನ ಇರುವುದರಿಂದ ಪುರೂಣಿ ಕರ್ವರಾಣಿ ಎನೋಸಿ, ಮಕ್ಕಳನ್ನ ಎಬ್ಸೋದನ್ನು ಅಪ್ಪ ಮರಿಬೋದು, ಅಮ್ಮ ಮರೆಯೋದಿಲ್ಲ. ಮಕ್ಕಳನ್ನ ಎಬ್ಬಿಸ್ತಾಳೆ, ಸ್ನಾನಕ್ಕೆ ಹಾಕ್ತಾಳೆ, ಡ್ರೆಸ್ ಹಾಕ್ತಾಳೆ, ತಾನು ಕೈಯಾಗ ಸ್ಕೂಲಿಗೆ ಇದು ಕೊಡ್ತಾಳೆ. ಲೇಟ್ ಆಗ್ತಾ ಬಂದ ತಾನೇ ಅವಳ ಕೈಯಲ್ಲಿ ಕಾಲಿಗೆ ಬೂಟ್ ಹಾಕ್ತಾಳೆ. ಮುಂದೆ ನಾವೆಲ್ಲ ಮರೆತು ಬಿಡ್ತೀವಿ, ಆ ಮಾತು ಬೇರೆ. ಹೆಂಡ್ತಿ ಬಂದಮೇಲೆ ಎಲ್ಲಿ ಅಮ್ರಿ, ನಮ್ಮ ಅಮ್ರಿ ನನಗೂ ಹೆಂಡ್ತಿಗೆ ಬೈತಾರೆ, ಎಂಥ ಅಮ್ಮ ಅಂತ ಅನ್ಕೋದು ಬೈತಾರ್ತೀವಿ. ಆದರೆ ಅದೇ ಅಮ್ಮ ನನಗೆ ಎಷ್ಟು ಉಪಕಾರ ಮಾಡ್ಯಾಳಂತ ನಾವು ಮರೆತು ಬಿಡ್ತೀವಿ ನಾವು. ಪುರೂಣಿ ಕರ್ವರಾಣಿ ಎನೋಸಿ, ಶ್ರೇಷ್ಠವಾದ ಸತ್ಕರ್ಮಗಳಲ್ಲಿ ನಮ್ಮನ್ನು ಪ್ರೇರಿಸ್ತಿ. ಯಾಕೆ? ಲಕ್ಷ್ಮೀ ಸರಸ್ವತಿಯರು ನಿನ್ನ ಆಜ್ಞೆಯಿಂದ ನಮಗೆ ಈ ರೀತಿ ಪ್ರೇರಣೆ ಮಾಡ್ತಾರೆ. ಸಾಮಾನ್ಯ ಕರ್ಮ ಅಲ್ಲ, ಒಳ್ಳೆ ದೇವರ ಪೂಜಾ, ನೈವೇದ್ಯ, ವೈಶ್ವದೇವ, ಆ ನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಶಾಸ್ತ್ರಶ್ರವಣ, ಮನನ, ಅಧ್ಯಯನ, ಅಧ್ಯಾಪನ ಎಲ್ಲವನ್ನೂ ಪ್ರೇರಣೆ ಮಾಡ್ತೇವೆ. ಯಾಕೆ? ಶಾಸ್ತ್ರಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿ, ಅದನ್ನು ನಮ್ಮಲ್ಲಿ ತಂದು ಪ್ರವೃತ್ತ ಮಾಡ್ತಕ್ಕಂಥವಳು ಸರಸ್ವತಿ ದೇವಿ. ವ್ಯವಹಾರದವ್ರು ನಾವು ಹೇಳ್ತೀವಿ, ಎಲ್ಲಿ ಲಕ್ಷ್ಮೀ ಇದ್ದಾಳ ಅಲ್ಲಿ ಸರಸ್ವತಿ ಇರೋಂಗಿಲ್ಲ ರೀ, ಎಲ್ಲಿ ಸರಸ್ವತಿ ಇದ್ದಾಳ ಲಕ್ಷ್ಮೀ ಇರೋಂಗಿಲ್ಲ. ಕೆಲವರು ನಿರಕ್ಷರ ಕುಕ್ಷಿ ವ್ಯಾಪಾರಿಗಳು ಕೋಟ್ಯಾವಧಿ ರೂಪಾಯಿ ಗಳಿಸ್ತಾರೆ, ಅದಕ್ಕೆ ಅತ್ತಿ ಸೊಸೆ ನೋಡ್ರಿ ಜೋಡಿ ಇರೋಂಗಿಲ್ಲ ಅಂತ ತಿಳ್ಕೊಂಡಂತೇಳಿ ತಪ್ಪದ. ಈ 18ನೇ ಮಂತ್ರ ನಮ್ಗೆ ಹೇಳ್ತಾ ಇದೆ, ಆ ಮಾತರ ಸ್ಥಾಪಯಸೆ ಜಿಗತ್ನು ಪತಿಮೋ ಅಖನಾನಾಂ. ಯಾವಾಗಲೂ ಜ್ಞಾನದ ಮಾರ್ಗದಲ್ಲಿ ನಮ್ಮನ್ನು ಪ್ರೇರಣೆ ಮಾಡೋದಕ್ಕೋಸ್ಕರ ಸಿದ್ಧರಾಗಿ ನಮ್ಮಲ್ಲಿ ಬಂದು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ನನ್ನ ಇಬ್ಬರು ತಾಯಂದಿರು, ಆ ತಾಯಂದಿರ ಜೊತೆಗೆ ಯೋಗ ಮಾಡಿಕೊಡ್ತೀನಿ, ಅವರನ್ನು ನಮ್ಮಲ್ಲಿ ತಂದು ಜೋಡಿಸ್ತೀವಿ. ಸಂಸ್ಕೃತದಲ್ಲಿ ಯೋಗ ಅಂತ ತಿಳ್ಕೊಂಡಂತ ಜೋಡಿಸುವುದು ಅಂತ ಅರ್ಥ. ಗಣಿತದಲ್ಲಿ ಕೂಡ ಯೋಗ ಮಾಡಿರಿ ಅಂತಂದರೆ ಏನರ್ಥ? ಪ್ಲಸ್ ಮಾಡಿರಿ ಅಂತ ಅರ್ಥ. ಆದ್ದರಿಂದಾಗಿ ಇವರಿಬ್ಬರನ್ನು ನಮ್ಮಲ್ಲಿ ಇಟ್ಟು
ಪರಮಾತ್ಮ ಭಾಳ ಉಪಕಾರ ಮಾಡ್ತಾನೆ ಅವ್ರ ಕಡೆಯಿಂದ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾವ ಮನೆಯಲ್ಲಿ ಸ್ತೋತ್ರ ಮಂತ್ರದ ಧ್ವನಿ, ಶಾಸ್ತ್ರದ ಧ್ವನಿ ಕೇಳಿಸಿ ಬರ್ತದೆ, ಆ ಮನೆಯಲ್ಲಿ ಲಕ್ಷ್ಮೀ ಸರಸ್ವತಿಯರು ತಪ್ಪದೇ ಇದ್ದಾರೆ, ತಪ್ಪದೇ ಅನುಗ್ರಹ ರೂಪದಿಂದಲ್ಲಿದ್ದಾರೆ. ನಾವು ತಪ್ಪು ದಾರಿ ಹಿಡಿದ್ರೆ ಹೊರಟೋಗ್ಬಿಡ್ತಾರೆ ಅವರು. ಅಷ್ಟೇ ಅಲ್ಲ, ಪರಮಾತ್ಮ ವೇದಗಳ ಸ್ವಾಮಿಯಾದ ವಾಯುದೇವರನ್ನು ಇಟ್ಟಿದೆ. ನಮಗೆ ತಾಯಂದ್ರನ್ನು ಕೊಟ್ಟು, ಆ ನಂತರ ವಾಯುದೇವರಂತಕ್ಕಂಥ ಅಣ್ಣನನ್ನು ಕೊಟ್ಟು, ಲಕ್ಷ್ಮಿ ತಾಯಿ, ಸರಸ್ವತಿ ವೈನಿ, ಅತ್ತಿಗೆ ವೈನಿ ಈ ಕಡೆ ಉತ್ತರ ಪಕ್ಕ ಕಡೆ, ವಾಯುದೇವರ ಅಣ್ಣ, ಇನ್ನು ಅಪ್ಪ ಪರಮಾತ್ಮ, ಇಷ್ಟು ಜನರು ಇದ್ದು ನಮಗೆ ಸತ್ಕಾರದಲ್ಲಿ ಪ್ರೇರಣೆ ಮಾಡ್ತಾ ಇದ್ದಾರೆ. ಆಲಸ್ಯಗಳು ನಾವು, ಕೃತಜ್ಞರು ನಾವು, ತಪ್ಪಿಸ್ತರು ನಾವು. ನಮಗೆ ಇವ್ರ ಪ್ರೇರಣೆ ಕಡೆಗೆ ಲಕ್ಷ್ಯನೇ ಇಲ್ಲ. ಎಷ್ಟು ದುಡ್ಡು ಬಂದಿತ್ತು, ಎಂಥ ಡಿಸೈನ್ ಬಟ್ಟೆ ಹಾಕ್ಕೊಂಡೇನು, ಎಲ್ಲಿ ಟೂರ್ ಮಾಡೇನು, ಯಾವ ಬ್ಲಿಂಕಿಟ್ನಿಂದ ಏನು ತರಿಸೇನು, ಮನೆಯೊಳಗೆ ಯಾರು ಮಾಡ್ಕೊತ ಕೊಡ್ತಾರೆ. ಮೊನ್ನೆ ನಾನು ಒಬ್ಬರಿಗೆ ಹೇಳಿದೆ, ಹೊರಗಿನ ತರಸ್ ತಿನ್ಬೇಡ್ರಿ ಆಚಾರ, ಆರಾಮಿದ್ದೀವ್ರಿ, ಮನೆಯೊಳಗೆ ಅಡುಗೆ ಮಾಡ್ಕೋಬೇಕು ಅಂತಂದ್ರೆ ಮತ್ತು ಭಾಂಡಿ, ಮುಸುರಿ ಭಾಂಡಿ ಅದು ನಿಂತು ಮಾಡಬೇಕು. ಬರೀ ಈ ಕೂತು ಅಡುಗೆ ಅಂತ ಇರೋಂಗೆ ಇಲ್ಲ, ನಿಂತಬೇಕು ಪಾಪ, ನಿಂತು ಮಾಡಬೇಕು. ಅದನ್ನು ಹಾಕು, ಇದನ್ನು ಹಾಕು, ಒಗ್ಗರಣೆ ಪಿಗರಣೆ 20 ತ್ರಾಸು. ಆ ನಂತರ ಊಟ ಮಾಡಿದ್ಮೇಲೆ ಊಟ ಹೆಂಗೆ, ಅಡುಗೆನೂ ಮಾಡೋದು, ಊಟ ಮಾಡ್ಬೋದು. ಆದರೆ ಪಾತ್ರೆ ತಿಕ್ಕೋದಂತ ಏನದ, ಅದು ಭಾಳ ಬೇಸರಿಕೆ ಕೆಲಸ. ಅದು ನಿಮಗೆ ಯಾರು ಹೊರಗಿನ ತಿಂತೀರಿ, ನಿಮ್ಗೆ ಅನುಭವ ಇಲ್ಲ. ನಮ್ಮಂಥವ್ರು ಹೆಂಡ್ತಿಗೆ ಮುಟ್ಟಾದಾಗ, ತಂದೆ ತಾಯಿ ಮನೆಯಾಗ ಇಲ್ಲದೆ ಇದ್ದಾಗ ಅಡುಗೆ ಮಾಡಿ ಊಟ ಮಾಡ್ತೀವಿ, ಹೊರಗೂ ಹಾಕ್ತೀವಿ. ಮತ್ತು ಕೆಲಸಕ್ಕೆ ಹೋಗಿ ರಾತ್ರಿ ಬಂದಮೇಲೆ ಆ ಪಾತ್ರೆ ತೆಕ್ಬೇಕಲ್ಲ, ಅದೊಂದು ಬೇಸರ. ಈಗ ನೋಡ್ರಿ, ಬ್ಲಿಂಕಿಟ್ಗೆ ಆರ್ಡರ್ ಮಾಡ್ತೀವಿ, ಆನಂತರ ಯಾವುದು ಟೊಮಾಟೊ ಏನೋ ಅವ, ಅದಕ್ಕೆ ಆರ್ಡರ್ ಮಾಡ್ತೀವಿ. 10 ಮಿನಿಟ್ನಾಗ, ಒಂದು ಅರ್ಧ 10 ತಾಸ್ನಾಗ ಬರ್ತದೆ ರೀ. ಕಾಗದದಾಗ ಬಂದಿರ್ತದೆ, ಪ್ಲಾಸ್ಟಿಕ್ ಡಬ್ಬಿಯೊಳಗೆ ಬಂದಿರ್ತದೆ, ತಿಂತೀವಿ, ಎಸೆದು ಬಿಡ್ತೀವಿ. ಪಾತ್ರೆ ಕಟ್ಟಿ ತೊಳೆಯೋಕ್ಕೆ ಕಾರಣ ಇಲ್ಲ, ಪಾತ್ರೆ ತೊಳೆಯೋ ಕಾರಣ ಇಲ್ಲ, ಗ್ಯಾಸ್ ತೊಳೆಯೋ ಕಾರಣ ಇಲ್ಲ. ಆದರೆ ಪರಮಾತ್ಮ ಹೇಳ್ತಾನೆ, ಇದ್ದ ಸಂಪತ್ತಿಯನ್ನು ಕಳೆದುಕೊಳ್ತೀರಿ. ಮನೆ ನಿಮ್ಮ ಎದುರಿಗಿರ್ಬೋದು, ನಿಮ್ಮ ಬ್ಯಾಂಕ್ ಲಾಕರ್ನ ಹಣ ತುಂಬಿರ್ಬೋದು, ಆದರೆ ಮಾನಸಿಕ ಶಾಂತಿ ಸಿಗೋದಿಲ್ಲ. ಯಾಕೆ? ಈ ಶರೀರದಲ್ಲಿರ್ತಕ್ಕಂಥ ವಾಯುದೇವರು, ಪರಮಾತ್ಮ, ಲಕ್ಷ್ಮಿ, ಸರಸ್ವತಿ, ಇನ್ನು ಅವ್ರ ಪರಿವಾರದವ್ರು ಎಲ್ಲರನ್ನು ಮರೆತು ಬಿಡ್ತೇವೆ. ಅವ್ರೇನು ಹೇಳ್ತಾರೆ ಲಕ್ಷ್ಯ ಇಲ್ಲ ನಮಗೆ. ಎಷ್ಟು ದಿವಸ ನಮಗೆ ಕೊಟ್ಟಾರವರು, ಆ ನಂತರ ಹೋಗಿ ಅಶಾಂತಿಯಿಂದ ಬಾಳುವಂತೆ ಅಂತ ಹೇಳ್ಬಿಡ್ತಾರೆ. ಆದರೆ ಇಂಥ ತಾಯಂದಿರ ಜೊತೆಗೆ, ಇಂಥ ವಾಯುದೇವರ ಜೊತೆಗೆ ನಮ್ಮ ಸಂಬಂಧ ಮಾಡಿಕೊಡ್ತಾನಲ್ಲ ಪರಮಾತ್ಮ. ಯಾಕೆಂದರೆ ಅವರು ಪರಮಾತ್ಮ ಆಜ್ಞೆ ಕೊಟ್ಟರೆ ಅವ್ರು ಬರ್ತಾರೆ, ಇಲ್ಲಾರಿಲ್ಲ. ಅದಕ್ಕೆ ಭಗವಂತನಿಗೆ ಯೋಗ ಅಂತ ಹೇಳ್ಕೊಂಡು ಅಂತ ಹೇಳಿದರು. ಯೋಜಯತಿ ಮಾತೃಭ್ಯಾಂ ಸಹ ಯೋಜಯತಿ ಇತಿ ಯೋಗ ಪರಮಾತ್ಮ. ಅಂದರೆ ಪರಮಾತ್ಮ ಬರೇ ನಿತ್ಯನು ಅಕ್ಷರನಾಗಿಲ್ಲ, ಅಕ್ಷರನಾಗಿದ್ದು ಈ ಅಕ್ಷರವಾದ ಜ್ಞಾನ ಕೊಡೋ ಸಲುವಾಗಿ ನಮಗೆ ತಾಯಿ ಹೃದಯ ಇರತಕ್ಕಂಥ, ಅತ್ಯಂತ ಪ್ರೀತಿಯನ್ನು ಮಾಡ್ತಕ್ಕಂಥ, ನಿರ್ವ್ಯಾಜ ಪ್ರೀತಿಯನ್ನು ಮಾಡ್ತಕ್ಕಂಥ
ಲಕ್ಷ್ಮೀ ಸರಸ್ವತಿಯರ ಜೊತೆಗೆ ನಮಗೆ ಇವರಿಂದ ಸಹಾಯ ತಗೊಳ್ರಿ ಅಂತೇಳಿ ಅವರ ಜೊತೆಗೆ ನಮ್ಮನ್ನು ಕೂಡಿಸ್ತಾನಲ್ಲ, ಅವರ ಅನುಕೂಲತೆ ನಮಗೆ ಬರುವಂತೆ ಮಾಡ್ತಾನಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಯೋಗ ಅಂತಕೊಂಡಂತನ್ಬೇಕು. ಯಾರಿದ್ದಾರೆ ಹೇಳಿ ಲಕ್ಷ್ಮೀ ಸರಸ್ವತಿಯರನ್ನು ನಿಮಗೆ ತಂದು ಕೊಡ್ತಕ್ಕಂಥವ್ರು? ಪರಮಾತ್ಮ ವಾಯುದೇವರೇ ತಮ್ಮ ಹೆಂಡತಿಯನ್ನು ಕರ್ಕೊಂಡು ಬಂದು ಎಲ್ಲ ಹೆಲ್ಪ್ ಮಾಡ್ರಪ್ಪ, ಇವ್ರಿಗೆ ಹೆಲ್ಪ್ ಮಾಡಿರಿ, ಸಹಾಯ ಮಾಡಿರಿ, ತತ್ವಜ್ಞಾನದಾರಿಗೆ ದಬ್ರಿ ಅಂತೇಳಿ ಪರಮಾತ್ಮ ಇವರನ್ನು ಕೂಡಿಸ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಯೋಗ ಯೋಗ ಅಂತ ಹೇಳಿ ಸರ್. ಯೋಗೋ ಯೋಗ ವಿಧಾಮ್ನೇತ ಅಂತೇಳಿ ಅನ್ನುವಾಗ ಲಕ್ಷ್ಮೀ ಸರಸ್ವತಿಯರ ಜೊತೆಗೆ ಪರಮಾತ್ಮ ನಮ್ಮನ್ನು ಅವ್ರ ಹತ್ತಿರಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿತ್ತು. ಅವ್ರು ನಮ್ಮ ಶರೀರದಲ್ಲಿ ಬರುವಂತೆ ಮಾಡಿ ಅವರಿಂದ ನಮ್ಮ ಅನುಗ್ರಹವನ್ನು ಮಾಡಿಸಿ ಅವರಿಂದ ನಮಗೆ ಮೋಕ್ಷದ ದಾರಿಗೆ ವಿಶೇಷ ವೇಗವನ್ನು ತಂದುಕೊಡ್ತಾನೆ ಅಂತನ್ನೋ ಒಂದು ಮಾತು ಪೂರ್ತಿ ವಿಷ್ಣು ಸಹಸ್ರನಾಮ ಹೇಳುವಾಗ ನೆನಪಿಗೆ ಬಂತು ಅಂತಂದರೆ ಆಗುವ ಆನಂದವೇ ಬೇರೆ. ಬರೀ ಎಲ್ಲೋ ಲಕ್ಷ್ಯ ಕೊಡ್ತಾ ಯೋಗೋ ಯೋಗದಾಮ್ನೇತ ಪ್ರಧಾನ ಪುರುಷೇಶ್ವರ ಬರೀ ಹೇಳ್ತಾಯಿದ್ರೆ ಪರವಾಗಿಲ್ಲ. ಈ ಪರಮಾತ್ಮನ ಯೋಗ ರೂಪವನ್ನು ಚಿಂತನೆ ಮಾಡಬೇಕು. ಯೋಗೋ ಯೋಗ ವಿಧಾಮ್ನೇತ ಇದೇನಪ್ಪ ಇನ್ನೊಂದು ಯೋಗ, ಯೋಗ ವಿಧಾಮ್ನೇತ. ಯೋಗ ವಿಧಾಮ್ನೇತ ಬೇರೆ, ಇದೊಂದು ಬೇರೆ ದಾರಿ ತೋರಿಸ್ಕೊಡ್ತದೆ. ಪರಮಾತ್ಮನಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರ ಮೇಲೆ ಭಾಳ ಪ್ರೀತಿ, ಅವ್ರಿಗಿಂತ 1000 ಪಟ್ಟು ಪ್ರೀತಿ ಅದರ ಅರ್ಥ ತಿಳಿದುಕೊಂಡವ್ರ ಮೇಲೆ, ಅದಕ್ಕಿಂತ 1000 ಪಟ್ಟು ಪ್ರೀತಿ ವೇದ ಅಧ್ಯಯನ ಮಾಡ್ತಕ್ಕಂಥ ವೇದ ಮಂತ್ರ ಹೇಳ್ತಕ್ಕಂಥವ್ರ ಮೇಲೆ, ಅದಕ್ಕಿಂತ 1000 ಪಟ್ಟು ಪ್ರೀತಿ ಆ ವೇದಗಳ ಮಂತ್ರಗಳನ್ನು ಅವು ಪರಮಾತ್ಮನನ್ನೇ ಹೇಳುತ್ತವೆ ಅಂತನ್ನುವ ಪರಮ ಯೋಗವನ್ನು ಯಾರು ಕಲಿತಿದ್ದಾರೆ, ಯೋಗ ವೃತ್ತಿ, ಪ್ರತಿಯೊಂದು ಶಬ್ದಗಳು ಭಗವಂತನನ್ನೇ ಹೇಳುತ್ತವೆ ಅಂತ ತಿಳ್ಕೊಂಡಂತೇಳಿ ತಿಳಿಸಿಕೊಡುವ ಆ ವೇದಗಳ ಜ್ಞಾನವನ್ನು ಯಾರು ಮಾಡಿಕೊಳ್ತಾರೆ, ಮಾಡೋರ್ಕಿಂತಲೂ ವೇದದಲ್ಲಿ ಬಂದ ಪ್ರತಿಯೊಂದು ಶಬ್ದವೂ ಭಗವಂತನನ್ನೇ ಹೇಳ್ತಾರೆ, ಭಗವಂತನ ಮಹಿಮೆಯನ್ನೇ ಹೇಳ್ತಾರೆ ಅಂತನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕಿಂತ 1000 ಪಟ್ಟು ಪುಣ್ಯ ಬರುತ್ತೆ, 1000 ಪಟ್ಟು ಪರಮಾತ್ಮ ಸಂತುಷ್ಟನಾಗ್ತಾನೆ. ನಿನ್ನೆ ಯಾರೋ ಕೇಳಿದರು, ವಿಷ್ಣು ಸಹಸ್ರನಾಮ ಅರ್ಥ ಹೇಳ್ಕೊತ ಹೋಗ್ಬಿಟ್ರೆ ಆಚಾರ ನೋಡಿ ವೇದ ಮಂತ್ರ ಹೇಳ್ತಿರಲ್ಲ, ನಾವು ಸ್ವಲ್ಪ ಓವರ್ ಹೋಗ್ತದೆ ಅಂತಕೊಂಡು ವಿವರಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ವೇದ ಮಂತ್ರ ಪರಮಾತ್ಮನನ್ನು ಹೇಗೆ ಹೇಳ್ತದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಮಾಡಿದರೆ ಯೋಗ ವೃತ್ತಿ, ಮಹಾಯೋಗ ವೃತ್ತಿ, ಪರಮ ಮಹಾಯೋಗ ವೃತ್ತಿ, ಈ ರೀತಿಯಾಗಿ ವೇದಗಳನ್ನು ತಿಳಿಸ್ತಕ್ಕಂಥ ಅರ್ಥದ ಕ್ರಮಗಳು ಭಾಳ ವಿಶೇಷವಾಗಿವೆ. ವೇದಗಳ ಪ್ರತಿಯೊಂದು ಶಬ್ದವನ್ನು ಭಗವದ್ವಾಚೆಯಾಗಿ ಯಥಾಶಕ್ತಿ ಆ ವ್ಯಾಕರಣ ಅಥವಾ ಅಲ್ಲಿದ್ದ ವ್ಯಾಖ್ಯಾನಗಳಿಂದ ತಿಳಿದುಕೊಂಡರೆ ಪರಮಾತ್ಮ ನಮ್ಮ ಮೇಲೆ ಇನ್ನೂ ವಿಶೇಷ ಪ್ರೀತಿ ಮಾಡ್ತಾನೆ. ಯೋಗ ವಿಧಾಂ ನೇತ್ರೇ ನಮಃ. ಯೋಗ ವೃತ್ತಿಯಿಂದ ಪರಮಾತ್ಮ ಸಕಲ ವೇದಗಳು ಭಗವದ್ವಾಚೆ ಅಂತೇಳಿ ಅವನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವನ ಮೇಲೆ ಪರಮಾತ್ಮನ ಪ್ರೀತಿ ಹೆಚ್ಚು.
ಅನ್ನೋದನ್ನು ಈ ಹೆಸರು ತೋರಿಸ್ಕೊಡ್ತದೆ. ಯಾಕ್ರಿ ನಾವು ಪಾರಾಯಣ ಮಾಡ್ತೀವಲ್ಲ ಸಾಕಲ್ಲ? ಇಲ್ಲ ಇಲ್ಲ, ವೇದದ ಅರ್ಥವನ್ನೇ ದಾಸರು ಹರಿಕಥಾಮೃತಸಾರ ಇತ್ಯಾದಿ ಗ್ರಂಥದಲ್ಲಿ ಹೇಳಿದ್ದಾರೆ. ಯಾರಿಗೆ ವೇದಾಧಿಕಾರ ಇಲ್ಲ ಅಲ್ಲಿಂದ ತಿಳಿದುಕೊಡ್ರಿ ಅಂತೇಳಿ. ಹಾಗಾದ್ರೆ ನಾವು ಗಂಡಸರು ಹರಿಕಥಾಮೃತ ಓದಲೇಬೇಕು, ಆದರೆ ವೇದವನ್ನು ಓದಲೇಬೇಕು. ವೇದಾಧಿಕಾರ ಇದ್ದವನು ವೇದದ ಮುಖಾಂತರ ಭಗವಂತನ ಅರ್ಥವನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡದೇ ಇದ್ದರೆ, ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಋಗ್ಭಾಷ್ಯವನ್ನು ಓದೋದಿಲ್ವೋ, ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಉಪನಿಷತ್ತುಗಳನ್ನು ಅಧ್ಯಯನ ಮಾಡೋದಿಲ್ವೋ, ಆ ವ್ಯಕ್ತಿ ಪರಮಾತ್ಮನ ಪ್ರೀತಿಗೆ ಪಾತ್ರನಾಗೋದಿಲ್ಲ. ಪರಮಾತ್ಮ ಪುನಃ ಬ್ರಾಹ್ಮಣನನ್ನಾಗಿ ಹುಟ್ಟಿಸೋದಿಲ್ಲ. ಏನು ಭಾಳ ಕೃಪಾ ಮಾಡಿ ಚಾನ್ಸ್ ಕೊಡ್ಬೋದು. ವೇದಾಧ್ಯಯನ ಅನಿವಾರ್ಯ. ಬ್ರಾಹ್ಮಣನಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ ಹೇಗೆ ಉಸಿರು ಅನಿವಾರ್ಯವೋ ವೇದಾಧ್ಯಯನವೂ ಕೂಡ ಅನಿವಾರ್ಯ. ಯೋಗವಿದಾಂ ನೇತ್ರೆ, ಈ ಪರಮಾತ್ಮನ ಹೆಸರು ಈ ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ನೋಡೋಣ. ಇಂದ್ರಾಯ ಬೃಹದ್ದಿವಃ ಅಥರ್ವಣಂತ ಋಷಿಗಳು ಅವರ ಮಗ ಬೃಹದ್ದಿವ ಅಂತ ತಿಳ್ಕೊಂಡಂತೇಳಿ. ಅವನು ವೇದಾರ್ಥವನ್ನು ಭಾಳ ಚೆನ್ನಾಗಿ ಬಲ್ಲವನು. ಸೂಕ್ತ ದೃಷ್ಟ ಋಷಿ ಬೃಹದ್ದಿವ. ಇಮಾ ಬ್ರಹ್ಮ ತರಿದಾಸ ಭುವನೇಶು ಜ್ಯೇಷ್ಠಂ ಅಂತೂ ಪ್ರಾರಂಭವಾಗಿರ್ತಕ್ಕಂತಹ ಈ ಬೃಹತಿ ಸಹಸ್ರ ಮಂತ್ರಗಳ ಅಲ್ಲಿ ಬಂದ ವೇದವಾಕ್ಯಗಳ ಅರ್ಥ ಶೂಷಂ, ಹೇಗೆ ಸುಖರೂಪದಿಂದ ಇದರ ಜ್ಞಾನ ಆಗ್ತದೆ, ಹಾಗೆ ಆ ಬೃಹದ್ದಿವ ಅಂತಿಕೊಂಡಂತಕ್ಕಂಥ ಋಷಿಗಳು ವೇದದ ಅರ್ಥವನ್ನು ಮಾಡಿ ತೋರಿಸಿದ್ದಾರೆ. ಬೃಹದ್ದೇವತಾ ಅಂತಿಕೊಂಡಂತ ಒಂದು ಗ್ರಂಥ ಇದೆ. ಆ ಬೃಹದ್ದೇವತಾದಲ್ಲಿ ದೇವತೆಗಳಂದರೆ ಯಾರು, ದೇವತೆಗಳ ಚರಿತ್ರೆ ಏನು, ಯಾವ ಮಂತ್ರದಿಂದ ಯಾವ ದೇವತೆಗಳನ್ನು ಸಂತೋಷಪಡಿಸಬೇಕು ಇತ್ಯಾದಿ ಭಾಳ ಸೂಕ್ಷ್ಮ ವಿಚಾರಗಳು ಬಂದಿವೆ. ಆ ಗ್ರಂಥ ಅದಂತ ಅನ್ನೋದ್ರೆ ನಾವು ಎಷ್ಟು ಮಂದಿ ಜನ ತಿಳ್ಕೊಂಡಿದ್ದೇವೆ. ತೊಗೋಬೇಕು ಅದನ್ನು. ವೇದಾಧ್ಯಯನ ಮಾಡ್ತಕ್ಕಂಥವರಿಗೆ ಷಡಂಗಗಳು, ಅದರ ಜೊತೆಗೆ ಬೃಹದ್ದೇವತಾ ಕೂಡ ಅತ್ಯಂತ ಅವಶ್ಯಕತೆ ಇದೆ. ಈ ಬೃಹದ್ದಿವ, ಈ ಋಷಿಗಳು ಶೂಷಂ, ಸಂಸ್ಕೃತದಲ್ಲಿ ಶೂಷ ಅಂತಂದರೆ ಸುಖ ಅಂತ ಅರ್ಥ. ವೇದ ಮಂತ್ರಗಳ ಅರ್ಥ, ಈ ಮಂತ್ರ ಪರಮಾತ್ಮನ ಪರವಾಗಿದೆ ಅಂತನ್ನೋದನ್ನು ಶೂಷಂ ಯಥಾಭವತಿ, ಇದು ಕ್ರಿಯಾವಿಶೇಷಣ. ಸುಲಭವಾಗಿ ಬಹಳ ಶ್ರಮ ಇಲ್ಲದೆ ವೇದದ ಈ ಮಂತ್ರ, ಈ ಶಬ್ದ ಪರಮಾತ್ಮವಾಚಿಯಾಗಿದೆ ಅಂತನ್ನೋದನ್ನು ಅವರು ವಿಭಕ್ತಿ ವಿಶೇಷ ವಿವರಣೆ ಮಾಡಿ ಹೇಳ್ತಾರೆ. ಅದೊಂದು ಪರಂಪರೆ. ಸರಿ, ಅದರ ಮುಖಾಂತರ ನಿನ್ನನ್ನು ತಿಳಿದುಕೊಂಡ್ರೆ ಏನು ಮಾಡ್ತೀವಿ? ಕಿಂಚ ಅಗ್ರ್ಯ ಸ್ವರ್ಷಃ, ಸೃಷ್ಟಿ ಕಾಲದಲ್ಲಿಯೂ ಕೂಡ ಪ್ರಳಯ ಕಾಲದಲ್ಲಿಯೂ ಕೂಡ ನಿಮಗೆ ನಾನು ಸುಖವಾಗಿಡ್ತೇನೆ. ಸುಖವಾಗಿಡ್ತೇನೆ ಅಷ್ಟೇ ಅಲ್ಲ, ಆ ಕಾಲಕ್ಕೂ ಕೂಡ ನಿಮ್ಮ ಉಪದೇಶಕನಾಗಿರ್ತೇನೆ, ನಿಮಗೆ ಮಾರ್ಗದರ್ಶನ ಮಾಡ್ತೇನೆ.
ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇರುವಾಗ ಹೇಳ್ತಾರೆ, ಬೃಹದ್ಯವ ಋಷಿಗಳು ನಮಗೆ ಮಾರ್ಗದರ್ಶನ ಮಾಡಿ ತೋರಿಸಿದ್ದಾರೆ. ಪ್ರತಿಯೊಂದು ಪದವು ಭಗವದ್ವಾಚೆ ಹೇಗಾಗ್ತದೆ ಅಂತಕೊಂಡಂತ ಅನ್ನೋದನ್ನು ಅತ್ಯಂತ ಸುಲಭವಾಗಿ ಅರ್ಥ ಆಗುವಂತೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಥ ನಿನ್ನನ್ನು ಪ್ರತಿಯೊಂದು ವೇದ ಮಂತ್ರಗಳು ಪರಮಾತ್ಮನನ್ನೇ ಹೇಳ್ತವೆ ಅಂತ ತಿಳಿದುಕೊಂಡಿದ್ದರೆ ಪರಮಾತ್ಮ ಅಗ್ರಿಯ ಪ್ರಳಯ ಕಾಲದಲ್ಲಿಯೂ ಕೂಡ ನಮ್ಮ ಜೊತೆಗಿದ್ದು ಸ್ವರ್ಷಾಹ ಅಂತಕೊಂಡಂತಂದರೆ ಸುಖದ ಅನುಭವವನ್ನು ಆಗುವಂತೆ ಮಾಡ್ತಾನೆ. ಸುಖಸ್ಯ ದಾತ ಭವತಿ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಅಗ್ರೇ ಭವ ಶ್ರೇಷ್ಠ ಜಾತಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ಬ್ರಾಹ್ಮಣ ವೇದಾಧ್ಯಯನ ಮಾಡಿ ಸ್ವಕೀಯಾನಾಂ ಸ್ವರ್ಷ ಭವತಿ ಇತಿ ಬೃಹದ್ಯವೋ ವದತೆ. ಬೃಹದ್ಯವ ಅಂತಕೊಂಡ ಋಷಿಗಳು ಹೇಳಿದ್ದಾರೆ, ಒಬ್ಬ ಬ್ರಾಹ್ಮಣ ಯಾವನು ವೇದಾಧ್ಯಯನ ಮಾಡ್ತಾನೆ, ಆ ವೇದಾಧ್ಯಯನವನ್ನು ಮಾಡತಕ್ಕಂಥ ಬ್ರಾಹ್ಮಣ ತಾನು ಸ್ವರ್ಷ ತನ್ನವರಿಗೆ ಸುಖದಾಯಕನಾಗೇ ಆಗ್ತಾನೆ. ಒಬ್ಬ ವ್ಯಕ್ತಿ ಮನೆಯಲ್ಲಿ ವೇದಾಧ್ಯಯನ ಮಾಡಿದರೆ ಪೂರ್ತಿ ಕುಟುಂಬ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗ್ತದೆ. ಒಬ್ಬ ಭಕ್ತ ಮನೆಯಲ್ಲಿದ್ದಾನೆ ಅಂತೇಳಿ ಸೂರ್ಯ ಬೆಳಕು ಕೊಟ್ಟರೆ ಆ ಮನೆಯಲ್ಲಿದ್ದವ್ರು ಎಲ್ಲರಿಗೂ ಬೆಳಕು ಸಿಗ್ತದೆ. ಒಬ್ಬಾದರೂ ಮನೆಯಲ್ಲಿ ವೇದಾಧ್ಯಯನ ಮಾಡ್ತಕ್ಕಂಥವನು ಬೇಕು, ಶಾಸ್ತ್ರಾಧ್ಯಯನ ಮಾಡ್ತಕ್ಕಂಥವನು ಬೇಕು. ಅಥವಾ ಇನ್ನೊಂದು ಅರ್ಥ ಇದೆ, ಬೃಹದ್ಯವ ಇಮಾನಿ ಬ್ರಹ್ಮಾಣಿ, ಈ ವೇದ ಮಂತ್ರಗಳನ್ನು ತ್ವಯಿ ವಿಭಕ್ತಿ ನಿರ್ವಕ್ತಿ ಪ್ರತಿಯೊಂದು ಪದಗಳು ಭಗವದ್ವಾಚೆಯಾಗಿವೆ ಅಂತ ತಿಳ್ಕೊಂಡಂಥೇಳಿ ತಿಳಿದುಕೊಂಡು ತಿಳಿಸ್ತಾನೆ. ತಮ್ ಸ್ವರ್ಷಃ, ಅವನಿಗಂತೆ ಅಂಥ ಉತ್ತಮ ಗತಿ ಕೊಡ್ತೆ ಪರಮಾತ್ಮ. ಜಗತ್ತಿಗೆ ವೇದ ಮಂತ್ರವನ್ನು ಅರ್ಥವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಆದರೆ ಇದರ ಜೊತೆಯಲ್ಲಿ ನದಮ್ಮ ಓದತೆಯನ್ನು ಮರೆಯಬೇಡಿ. ವೇದಗಳಿಗೆ ಸ್ವಾಮಿಯಾದ ವಾಯುದೇವರು ಮಧ್ಯಸ್ಥರಾಗಿದ್ದಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಮಂತ್ರದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಮೊದಲೇ ದಿವಸ ಹೇಳಿದೆ, ಬೃಹತಿ ಸಹಸ್ರ ಅಂತ ತಿಳ್ಕೊಂಡಂತಂದರೆ ಇದು ಹರಿವಾಯು ಸ್ತುತಿ ಅಂತ ತಿಳ್ಕೊಂಡಂತ. ಆದ್ದರಿಂದಾಗಿ ಯೋಗವಿದಾಂ, ಯೋಗವೃತ್ತಿಯಿಂದ ಪ್ರತಿಯೊಂದು, ಯಾಕೆ ಯೋಗವೃತ್ತಿ ಯಾಕೆ ಬೇಕು ಅಂತ ತಿಳ್ಕೊಂಡಂತಂದರೆ ಎರಡು ಪದದ ಅರ್ಥ ಸೇರಿಸಿದಾಗ ಅದರ ವಿಶಿಷ್ಟತೆ ಅರ್ಥವಾಗ್ತದೆ. ಅದಕ್ಕೋಸ್ಕರ ಯೋಗವೃತ್ತಿ ಬೇಕು. ಬ್ರಹ್ಮ ಅಂತಕೊಂಡಂತಂದರೆ ಇದು ಕೇವಲ ನಾಮಪದ ಅಲ್ಲ, ಇದು ಯೌಗಿಕ ಪದ. ಬೃಹಂತಹ ಗುಣ ಯಸ್ಮಿನ್ ಸಂತಿ ಇತಿ ಬ್ರಹ್ಮ, ಇದು ಯೋಗವೃತ್ತಿ. ಆ ಶಬ್ದಗಳಲ್ಲಿದ್ದ ಅಭಿಪ್ರಾಯವನ್ನು ತಿಳಿದುಕೊಂಡು ಅದರಿಂದ ನಡೀತಕ್ಕಂಥ ಕ್ರಮವನ್ನು ಅರ್ಥ ಮಾಡಿಕೊಳ್ಬೇಕು. ಮಕ್ಕಿ ಅರ್ಥ ಮಾಡಬಾರ್ದು. ಅದಕ್ಕೋಸ್ಕರ ನಮ್ಮಲ್ಲಿ ಹೇಳಿದರು, ಪ್ರಥಮಾದಿದ್ದರೂ ಕೂಡ 7 ವಿಭಕ್ತಿಯಲ್ಲಿ ಅರ್ಥ ಮಾಡ್ಲಿಕ್ಕೆ ಬರ್ತದೆ ವೇದದಲ್ಲಿ ಅಂತ ಹೇಳಿದರು. ಸಪ್ತಸು ಪ್ರಥಮ ಅಂತೇಳಿ, ಷಷ್ಠರ್ಥೆ ಸಪ್ತಮಿ, ಚತುರ್ಥಿ ಅರ್ಥೆ ದ್ವಿತೀಯ, ಇಂಥ ಅನೇಕ ಪ್ರಯೋಗಗಳು ಬರ್ತವೆ. ಈ ರೀತಿಯಾಗಿ ಅರ್ಥ ಹಚ್ಚುವ ಕ್ರಮ ಬೇಕು. ಇಂಥ ಯೋಗವನ್ನು, ವೇದ ಮಂತ್ರಗಳನ್ನು ಪರಮಾತ್ಮನ ಪರವಾಗಿ ಅರ್ಥ ಮಾಡಿಕೊಳ್ಳುವ ಜನರಿಗೆ ಪರಮಾತ್ಮ ನೇತಾ, ಅವರ ಕ್ಯಾಪ್ಟನ್ನಾಗಿ ಅವರನ್ನು ಸರಿಯಾದ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅದರಿಂದ ಯೋಗವಿದಾಂ ನೇತಾ, ಯೋಗವಿದಾಂ ನೇತಾ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಕರೆದಿದ್ದಾರೆ. ಇವತ್ತು ನಾವು ಭಗವಂತನ 3 ಮಹಿಮೆಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪರಮಾತ್ಮ ನಿತ್ಯನಾಗಿದ್ದಾನೆ,
ಅವನ ಪ್ರತಿಬಿಂಬನಾದ ನಾನು ನಿತ್ಯನಾಗಿದ್ದೇನೆ. ಆದ್ದರಿಂದಾಗಿ ನನ್ನ ಪ್ರಯತ್ನ ನಿತ್ಯ ಸುಖಕ್ಕೋಸ್ಕರ ಇರಬೇಕು, ಅನಿತ್ಯ ಸುಖಕ್ಕೋಸ್ಕರ ಇರಬಾರದು ಅನ್ನುವ ಒಂದು ತಿಳಿವಳಿಕೆ ಕೊಡ್ತಾನೆ. ಪರಮಾತ್ಮ ತಾನು ಎಲ್ಲಿದ್ದು ಅಕ್ಷರ ಅಂತಕೊಂಡಂತ ಅನಿಸ್ಕೊಂಡು, ಪರಮಾತ್ಮ ತಾನೊಬ್ಬನೇ ಅಲ್ಲ, ಅನೇಕ ದೇವತೆಗಳನ್ನು, ಮುಖ್ಯವಾಗಿ ಲಕ್ಷ್ಮೀ ಸರಸ್ವತಿಯರನ್ನು ನಮ್ಮ ತಾಯಂದ್ರನ ಜೊತೆಗೆ ಒಯ್ದು ನಮ್ಮ ಕರ್ಕೊಂಡು ಬಂದು ನಮ್ಮ ಜೊತೆಗೆ ಇಟ್ಟು, ಅಥವಾ ನಮ್ಮನ್ನು ಆ ತಾಯಂದ್ರ ಹತ್ರ ಇಟ್ಟು ಈ ಮಗುವನ್ನು ನೋಡ್ಕೊಳ್ರಿ ಅಂತೇಳಿ ಆ ತಾಯಂದ್ರ ಮುಖಾಂತರ ಪರಮಾತ್ಮ ನನಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅವನಿಗೆ ಯೋಗ ಅಂತ ಹೇಳಿ ಸರ್ ಪದಗಳನ್ನು ವಿಭಾಗ ಮಾಡಿ ಅದರಿಂದ ಬರ್ತಕ್ಕಂಥ ಅರ್ಥವನ್ನು ತಿಳಿದುಕೊಳ್ತಕ್ಕಂಥ ಒಂದು ಯೋಗ ವೃತ್ತಿ ಅಂತೇನಿದೆ. ಆ ಯೋಗ ವೃತ್ತಿಯಿಂದ ವೇದಗಳ ಅರ್ಥವನ್ನು ಪರಮಾತ್ಮನಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಚಕ್ರಪಾಣಿ, ಚಕ್ರಕ್ಕೆ ಹಿಡಿದುಕೊಂಡವನು, ನಾನೊಂದು ಚಕ್ರ ತಂದು ಗರಗರಗಿರಿಸ್ತೀನಿ ಅಲ್ಲ. ಯಾವಾಗಲೂ ಸುದರ್ಶನ ಚಕ್ರವನ್ನು ಹಿಡಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಚಕ್ರಪಾಣಿ ಅಂದರೆ ಭಗವಂತ. ಇದೇ ಯೋಗ ವೃತ್ತಿ. ಇಲ್ಲ ಸಾಮಾನ್ಯ ಶಬ್ದಾರ್ಥ ಅಂತ ತಿಳ್ಕೊಂಡಂತ ಚಕ್ರ ಹಿಡಿದುಕೊಂಡು ಅಂತ ಅಷ್ಟೇ. ಆದರೆ ವೇದ ಹಾಗಿಲ್ಲ. ವೇದ ವಿಶಿಷ್ಟವಾಗಿರ್ತಕ್ಕಂತಹ ವಿಶಿಷ್ಟ ಸಂದರ್ಭದಿಂದ ಅದು ಯುಕ್ತವಾಗಿದೆ. ಅನ್ಯತ್ರ ಪ್ರಸಿದ್ಧ ಅರ್ಥಗಳನ್ನು ಕೂಡ, ಅನ್ಯತ್ರೈವ ಪ್ರಸಿದ್ಧ ಅರ್ಥಗಳನ್ನು ಕೂಡ ಇದು ಅವುಗಳ ಮುಖಾಂತರ ಇದು ವೇದ ಪರಮಾತ್ಮನನ್ನು ಹೇಳ್ತದೆ ಅಂತ ತಿಳ್ಕೊಂಡಂಥ ಕ್ರಮದಲ್ಲಿ ತಿಳಿಸ್ಕೊಡ್ತಕ್ಕಂಥ ಅನೇಕ ಯುಕ್ತಿಗಳಿವೆ. ಆ ಯುಕ್ತಿಗಳನ್ನು ಅರ್ಥ ಮಾಡಿಕೊಂಡು ವೇದ ಮಂತ್ರಗಳಿಗೆ ಅರ್ಥ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ ವ್ಯಕ್ತಿ, ಅರ್ಥಾತ್ ವೇದಾಧ್ಯಯನವನ್ನು ಮಾಡ್ತಕ್ಕಂಥ ವ್ಯಕ್ತಿ, ಋಗ್ಭಾಷ್ಯ ಟೀಕಾದಿಗಳಿಂದ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ವ್ಯಕ್ತಿಯ ಮೇಲೆ ಪರಮಾತ್ಮನಿಗೆ ಭಾಳ ಪ್ರೀತಿ. ಅಷ್ಟೇ ಅಲ್ಲ, ಅವನನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ದೇವರು ಕೈ ಹಿಡಿದು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂಥೇಳಿ ನಮಗೆ ಬಯಕೆ ಇದ್ದರೆ ನಾವು ವೇದಾಧ್ಯಯನ ಮಾಡೋಣ. ಯಾರಿಗೆ ವೇದಾಧಿಕಾರ ಇಲ್ಲ ಹೆಣ್ಮಕ್ಕಳಿಗೆ, ಅವರು ಹರಿಕಥಾಮೃತಾರಾದಿ ಮೊದಲಾದ ಗ್ರಂಥದಿಂದ ಪುರಾಣಗಳ ಮುಖಾಂತರ, ಮಹಾಭಾರತದ ಮುಖಾಂತರ ಪರಮಾತ್ಮನನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಸಕಲ ಹೆಸರುಗಳು ಪರಮಾತ್ಮನನ್ನೇ ಹೇಳ್ತವೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಇಂತಹ ಪರಮಾತ್ಮ ನಮಗೆ ಯೋಗವಿಧಾಮ್ ನೇತ್ರ, ನಮ್ಮ ಕೈ ಹಿಡಿದು ನಡೆಸ್ತಕ್ಕಂಥ ತಂದೆಯೂ ಆಗಿದ್ದಾನೆ, ಮಿತ್ರನೂ ಆಗಿದ್ದಾನೆ, ಎಲ್ಲವೂ ಆಗಿದ್ದಾನೆ. ಇಂಥ ಪರಮಾತ್ಮ ಮುಂದೆ 20ನೇ ಹೆಸರು ಏನು ಅಂತ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ಹೊರಟ್ರೆ 1 ಗಂಟೆ ಮುಗಿದೋಯ್ತು. ನಾಳಿನ ದಿವಸ ತಿಳಿದುಕೊಳ್ಳೋಣ. ಪ್ರಧಾನ ಪುರುಷೇಶ್ವರಾಯ ನಮಃ. ಪ್ರಧಾನ ಪುರುಷ ಈಶ್ವರಾಯ ನಮಃ. ಚಿಂತನೆ ಮಾಡ್ಕೊಂಡು ಬನ್ನಿ, ಅರ್ಥ ತಿಳ್ಕೊಂಡು ಬಂದ್ಬನ್ನಿ. ಆಗ ನಿಮಗೂ ಕೂಡ ತಿಳಿದುಕೊಳ್ಳಿಕ್ಕೆ ಸ್ವಲ್ಪ ಅರ್ಥ ಅನುಕೂಲವಾಗ್ತದೆ. ಎಷ್ಟೋ ಜನ ವಿಷ್ಣು ಸಹಸ್ರನಾಮದ ಅರ್ಥದ ಪುಸ್ತಕ ಇರ್ಬೋದು ನಿಮ್ಮ ಮನೆಯಲ್ಲಿ, ನೋಡ್ಕೊಂಡು ಬನ್ನಿ. ಉಳಿದ ವಿಚಾರ ನಾವು ಆಮೇಲೆ ತಿಳಿದುಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ವಯನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.